ನಮಸ್ಕಾರ. ನಾನಿದಿನ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಸುಲಭವಾಗಿ ಮಾಡುವಂಥದ್ದು, ತುಂಬ ಟೇಸ್ಟು ಸಹ ಹೌದು. ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಡ್ತಾರೆ ಈ ಹಲ್ವಾ. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ತಟ್ಟೆಯಲ್ಲಿ ಅರ್ಧ kg ಕ್ಯಾರೆಟನ್ನು ತಗೊಂಡಿದ್ದೀನಿ. ಈಗ ಲೈಟಾಗಿ ಕ್ಯಾರೆಟಿನ ಸಿಪ್ಪೆ ತೆಗಿತಾ ಹೋಗೋಣ. ಕ್ಯಾರೆಟಿನ ಕೋಸಂಬರಿ, ಹಾಗೆ ಮಿಲ್ಕ್ ಶೇಕು, ಮೊಸರು ಬಜ್ಜಿ, ಕ್ಯಾರೆಟ್ ಬಾತು, ಕ್ಯಾರೆಟಿಂದ ಸಾಂಬಾರು ಸಹಿತ ಮಾಡ್ಬೋದು. ಎಲ್ಲ ವಿಡಿಯೋವನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಈಗ ಲೈಟಾಗಿ ಕ್ಯಾರೆಟಿನ ಮೇಲ್ಭಾಗವನ್ನು ಹೀಗೆ ತೆಗಿತಾ ಹೋಗೋಣ. ಈಗ ತಟ್ಟೆ ಇಟ್ಕೊಂಡಿದ್ದೀನಿ. ತುರಿಯೋ ಮಣೆಯಲ್ಲಿ ಕ್ಯಾರೆಟನ್ನು ತುರಿತಾ ಹೋಗೋಣ. ತುರಿದ ಕ್ಯಾರೆಟನ್ನು ಅಳತೆ ಮಾಡಿದಾಗ 4 ಬೌಲಷ್ಟಿದೆ. ಅದಕ್ಕೆ 1 ಬೌಲಷ್ಟು ಹಾಲು ಬೇಕು. ನಾನು ಇಲ್ಲಿ ಅರ್ಧ ಬೌಲಷ್ಟು ಈಗ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕೋಣ. ಕ್ಯಾರೆಟ್ ಹಲ್ವಾ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹುರಿಬೇಕು. ಹಾಗೆ ಹುರಿಯೋಕ್ಕೋದ್ರೆ ಬಾಣಲೆಗೆ ಹಿಡಿದುಬಿಡುತ್ತೆ. ಈಗ ತುರಿದ ಕ್ಯಾರೆಟನ್ನು ಬಾಣಲೆಗೆ ಹಾಕಾಯಿತು. ಈಗ ಕ್ಯಾರೆಟನ್ನು ತುಪ್ಪದಲ್ಲಿ ಒಂದು 5 ನಿಮಿಷ ಹುರಿತಾ ಹೋಗೋಣ. ಈಗ ಅರ್ಧ ಬೌಲಷ್ಟು ಹಾಲನ್ನು ಕ್ಯಾರೆಟ್ ತುರಿಗೆ ಹಾಕೋಣ. ಹಾಗೆ ಒಂದ್ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ಹಾಲಲ್ಲಿ ಕ್ಯಾರೆಟ್ ತುರಿ ಚೆನ್ನಾಗಿ ಬೇಯಬೇಕು. ಈಗ ಮುಚ್ಚೋಣ, ಬೇಯಲಿ ಸ್ವಲ್ಪ. ಈಗ ಮುಚ್ಚಳ ತೆಗೆಯೋಣ. ಒಂದ್ಸರಿ ಹೀಗೆ ಸೌಟಲ್ಲಿ ಮುಚ್ಚೋಣ. ಕ್ಯಾರೆಟ್ ಬೆಂದಿಲ್ಲ. ಪುನಃ ಮುಚ್ಚೋಣ. ಪುನಃ ಮುಚ್ಚಳ ತೆಗೆಯೋಣ. ಉಳಿದರ್ಧ ಬೌಲಷ್ಟು ಹಾಲನ್ನು ಹಾಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕ್ಯಾರೆಟ್ ಬೆಂದಿದ್ದು ಸಾಲದು. ಈಗ ಮತ್ತೆ ಬೇಯೋಕ್ಕೆ ಬಿಡೋಣ. ಈಗ ಕ್ಯಾರೆಟು ಚೆನ್ನಾಗಿ ಬೆಂದಿದೆ. ಅದರ ಹಸಿ ಅಂಶ ಪೂರ್ತಿ ಹೋಗಿದೆ. ಹಾಗೆ ಬಣ್ಣದಲ್ಲಿ ನೋಡಿ ಎಷ್ಟೊಂದು ಬದಲಾವಣೆ ಆಗಿದೆ ಅಂತ. ಹಾಕಿರೋ ಹಾಲು ಸಹಿತ ಸಂಪೂರ್ಣ ಆರಿದೆ. ಈಗ 4 ಬೌಲು ಅಳತೆಗೆ 3/4 ಬೌಲಷ್ಟು ಸಕ್ಕರೆ ಹಾಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕ್ಯಾರೆಟಲ್ಲಿ ಸಿಹಿ ಅಂಶ ಜಾಸ್ತಿ ಇರೋದ್ರಿಂದ ಜಾಸ್ತಿ ಸಕ್ಕರೆ ಬೇಕಾಗೋಲ್ಲ. 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋಣ. ಒಂದ್ಸರಿ ಮಿಕ್ಸ್ ಮಾಡೋಣ. 1 ಸ್ಪೂನು ಹಾಲಿಗೆ 1/4 ಸ್ಪೂನಷ್ಟು ಕೇಸರಿ ಎಲೆಗಳನ್ನು ಹಾಕಿಟ್ಟಿದ್ದೀನಿ. ಈಗ ಮಿಕ್ಸ್ ಮಾಡೋಣ. ಇದು ರುಚಿ ಮತ್ತು ಪರಿಮಳ ಹಾಗೆ ಬಣ್ಣ ಕೊಡುತ್ತೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಪಾಕ ಬರೋವರೆಗೆ ಬಿಡೋಣ. ಈಗ ಒಂದು ಪ್ಲೇಟ್ ಮುಚ್ಚೋಣ. ಕ್ಯಾರೆಟು ಸಕ್ಕರೆ ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಹಾಗೆ ಪಾಕ ಸಹಿತ ಬಂದಿದೆ. ಇದರ ರುಚಿ ಹೆಚ್ಚೋಕ್ಕೆ 1 ಸ್ಪೂನಷ್ಟು ಹಾಲು ಕೆನೆ ಹಾಕೋಣ. ಜಾಸ್ತಿನೂ ಹಾಕಬಾರ್ದು, ಅದರದ್ದೇ ಸ್ಮೆಲ್ ಆಗಿಬಿಡುತ್ತೆ. ಈಗ ಹಾಲು ಕೆನೆನ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಒಲೆ ಮೇಲೆ ಬಿಡೋಣ. ಪ್ಲೇಟ್ ಮುಚ್ಚೋಣ. ಈಗ ಮುಚ್ಚಿದ ಪ್ಲೇಟು ತೆಗೆಯೋಣ. ಹಾಲು ಕೆನೆ ಚೆನ್ನಾಗಿ ಕರಗಿ ಮಿಕ್ಸ್ ಆಗಿದೆ. ಗ್ಯಾಸ್ ಆಫ್ ಮಾಡೋಣ. ಒಲೆ ಮೇಲೆ ಸೌಟು ಇಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ತುಪ್ಪ ಹಾಕೋಣ. ಇದರ ರುಚಿ ಹೆಚ್ಚಿಸೋದು ಅಂದರೆ ಗೋಡಂಬಿ ದ್ರಾಕ್ಷಿ. ಈಗ 4 ಸ್ಪೂನಷ್ಟು ಗೋಡಂಬಿ ಹಾಕೋಣ. ಈಗ ಗೋಡಂಬಿನ ಸ್ವಲ್ಪ ಬಣ್ಣ ಬರೋವರೆಗೆ ಫ್ರೈ ಮಾಡೋಣ. ಈಗ 3 ಸ್ಪೂನಷ್ಟು ಒಣದ್ರಾಕ್ಷಿ ಹಾಕೋಣ. ಪುನಃ ಫ್ರೈ ಮಾಡೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ಫ್ರೈ ಆದ ದ್ರಾಕ್ಷಿ ಮತ್ತು ಗೋಡಂಬಿನ ಕ್ಯಾರೆಟ್ ಹಲ್ವಕ್ಕೆ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಯಾದ ಕ್ಯಾರೆಟ್ ಹಲ್ವ ರೆಡಿ ಆಯಿತು. ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ 1 ಸ್ಪೂನ್ ಹಲ್ವದ ಜೊತೆ 1 ಲೋಟ ಹಾಲು ಕುಡಿದು ಮಲಗಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಈ ಕ್ಯಾರೆಟ್ ಹಲ್ವನ್ನ ಐಸ್ ಕ್ರೀಮ್ ಜೊತೆನೂ ಮಿಕ್ಸ್ ಮಾಡಿಕೊಂಡು ತಿಂತಾರೆ. ಅದು ಸಹಿತ ತುಂಬ ರುಚಿ ಕೊಡುತ್ತೆ. ಬಾಕ್ಸಿಗೆ ಹಾಕಿ 1 ವಾರದವರೆಗೂ ಹಾಗೆ ಇಟ್ಕೊಂಡು ತಿನ್ಬೋದು. ಅದಕ್ಕೂ ಜಾಸ್ತಿ ಇದ್ದರೆ ಫ್ರಿಜ್ಜಲ್ಲಿಟ್ಟರೆ 1 ತಿಂಗಳವರೆಗೂ ಬರುತ್ತೆ. ನೋಡಿದ್ರಲ್ಲ ರುಚಿಯಾದ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.